ಯಾಕಂದ್ರೆ ಬೇಸಿಕಲಿ ನಮ್ಮ ತಾತ ರೈತ, ನಮ್ಮ ತಂದೆ ಹಾರ್ಟಿಕಲ್ಚರ್ ಅಂದ್ರೆ ನೀವು ರೋಸು ಬೊಕ್ಕೆ ಎಲ್ಲ ನೋಡ್ತಿರಲ್ಲ, ಅದ್ರ ಸ್ಪೆಷಲಿಸ್ಟ್. ಸೊ ನಮ್ಮ ತಾತ ನಮ್ಮ ತಂದೆನ ಡಾಕ್ಟರ್ ಮಾಡೋಕ್ಕೆ, ನಮ್ಮ ತಂದೆಗೆ ಡಾಕ್ಟರ್ ಆಗ್ಬೇಕಂತ ಆಸೆ, ಬಟ್ ನಮ್ಮ ತಾತ ಕೃಷಿ ಇದ್ರಲ್ಲಿ ಇರಬೇಕು ಅಂತ. ಮಗ ಎಲ್ಲಿ ಡಾಕ್ಟರ್ ಆದ್ರೆ ಫಾರಿನ್ ಕೊಟ್ಟು ಹೋಗ್ತಾನೋ ಅಂತ ನಮ್ಮ ತಂದೆನ ಓದಿಸ್ಲಿಲ್ಲ. ಅರ್ಥ ಆಯ್ತಾ? ಸೊ ಅವ್ರೇನ್ ಮಾಡಿದ್ರು, ಹಾರ್ಟಿಕಲ್ಚರ್ ಬಂದ್ರು. ಅವಾಗ ನೋಡಿದ್ರೆ ರಾಗಿ ಬೆಳೆಯೋದಕ್ಕಿಂತ ರೋಸ್ ಬೆಳೆದ್ರೆ ದುಡ್ಡು ಜಾಸ್ತಿ ಅಂತ ಲಾಲ್ಬಾಗ್ ಬಂದು ಸೇರ್ಕೊಂಡ್ರು. ನಮ್ಮ ತಂದೆ ದುಡ್ಡು ಮಾಡಿದ್ರು, ಚೆನ್ನಾಗಿ ಬೆಳೆದ್ರು, ನಮ್ಮನ್ನು ಚೆನ್ನಾಗಿ ಬೆಳೆಸಿದ್ರು. ಆದ್ರೆ ಅವ್ರ ಆಸೆ ಆಗ್ಲಿಲ್ಲ ಅಂತ ನನ್ನನ್ನು ಡಾಕ್ಟರ್ ಮಾಡಿದ್ರು. ಸೊ ಏನಾಗುತ್ತೆ, ಅವ್ರ ತಂದೆಗೆ ಏನಾಗುತ್ತೆ, ತಂದೆಗೆ ಏನ್ ಸಿಕ್ಕಿಲ್ಲ ಅದು ಮಗನಿಗೆ ಸಿಕ್ಲಿ ಅಂತ ಆಸೆ. ಸೊ ಹಾಗೆ ಬೆಳ್ಕೊಂಡು ಬಂತು. ರೈತರ ವಂಶದಲ್ಲಿ ಬೆಳೆದಿರೋನು ನಾನು. ಸೊ ನನ್ನ ವೃತ್ತಿ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಅದ್ರ ನಮ್ಮ ತಂದೆಗೆ ಒಂದೇ ಹಸಿರೇ ಉಸಿರು ಅಂತ. ಸೊ ಏನೇ ಇದ್ರೂ ನಾವು ಉಸಿರಾಡೋ ಗಾಳಿ ಎಲ್ಲ ಬರೋದೇ ಹಸಿರಿಂದ, ಹಸಿರು ಚೆನ್ನಾಗಿ ಇಟ್ಕೋಬೇಕು ಅಂತ ಅವ್ರಿಗೆ ಆಸೆ. ಆದರೆ ಅವಾಗ ಸೌದೆಕಾಯಿ ಬೆಳೆಯುವಾಗ ಸೌದೆಕಾಯಿ ಕಾಯಿಲೆ ಬರ್ತಿತ್ತು. ಅದಕ್ಕೆ ಏನು ಮಾಡೋರು, ರೈತರು ಗೊತ್ತಿಲ್ಲದೆ ಅದಕ್ಕೆ ರೂಟ್ಗೆ ಇಂಜೆಕ್ಷನ್ ಕೊಡೋರು. ಪಾಯ್ಸನ್ ಇಂಜೆಕ್ಷನ್ ಕೊಟ್ಟರೆ ಗಿಡದಲ್ಲಿ ಔಷಧಿ ಕಾಯಿಲೆ ಬರಲ್ಲ ಅಂತ. ಆದರೆ ಆ ಔಷಧಿ ಸೌದೆಕಾಯಿ ಒಳಗಡೆ ಸೇರ್ಕೊಂಡು ನಾವು ತಿನ್ನೋ ಸೌದೆಕಾಯಿ ಕಹಿ ಆಗ್ತಾ ಇತ್ತು. ಅವತ್ತು ಹೇಳಿದ್ರು, ಗಿಡಕ್ಕೆ ಔಷಧಿ ಕೊಟ್ಟರೆ ನಾವೇ ಔಷಧಿ ತೊಗೊಂಡಂಗಾಯ್ತು, ಪಾಯ್ಸನ್ ತೊಗೊಂಡು ಸಾಯ್ತೀವಿ ಅಂತ. ಅದಲ್ಲದೆ ತುಂಬಾ ಜನ ನನಗೆ ಆಪರೇಷನ್ ಬರ್ತಾರೆ, ರೈತರಿಗೆ ಗೊತ್ತಾಗದೆ ಈ ಔಷಧಿ ಕೈಯಲ್ಲಿ ಮುಟ್ಬಿಟ್ಟು ಅದೇ ಕೈಯಲ್ಲಿ ಮಧ್ಯಾಹ್ನ ಹೊಲದಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ. ಔಷಧಿ ಬಾಯೊಳಗೆ ಹೋಗುತ್ತೆ, ಲಿವರ್ ಕ್ಯಾನ್ಸರ್ ಬರುತ್ತೆ. ಲಿವರ್ ಕ್ಯಾನ್ಸರ್ ಆಗಿ ತುಂಬಾ ಜನ ರೈತರು ಅನುಭವಿಸ್ತಾ ಇದ್ದಾರೆ. ಸೊ ನನಗೆ ಎಲ್ಲೋ ಅನ್ನಿಸ್ತು, ಸೊ ಎಲ್ಲೋ ಇದು ತಪ್ಪು ದಾರಿ ಆಗ್ತಾ ಇದೆ, ಅವ್ರನ್ನ ಒಳ್ಳೆ ದಾರಿಗೆ ತರಬೇಕು ಅಂದ್ರೆ ನಾನು ರೈತ ಆಗ್ಬೇಕು ಫಸ್ಟು ಅಂತ. ಸೊ ನಮ್ಮ ತಂದೆ ಕನಸು ಈಡೇರ್ಸಕ್ಕೆ ನಾನು ಜಮೀನು ತಗೊಂಡು ನೆಲಮಂಗಲದ ಹತ್ರ, ಯಾರೋ ಕುಣಿಗಲ್ಲಿಂದ ಬರ್ತಿದ್ದಾರೆ, ಬಾಣವಾಡಿ ಹತ್ರ ಒಂದು 7 ಎಕರೆ ಜಾಗ ತಗೊಂಡು ಕೃಷಿ ಸ್ಟಾರ್ಟ್ ಮಾಡಿದೆ. ಅಲ್ಲೇನಾಗಿದೆ, ಸಾವಯವ ಕೃಷಿ ಅಂತ ಆರ್ಗ್ಯಾನಿಕ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್ ಎರಡೂ ಮಾಡ್ತೀವಿ. ಆದರೆ ರೈತಕ್ಕೆ ಪ್ರಾಬ್ಲಮ್ ಏನಂದರೆ ಆರ್ಗ್ಯಾನಿಕ್ ಫಾರ್ಮಿಂಗು ಕಾಸ್ಟ್ಲಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಎಲ್ಲ ಕೆಮಿಕಲ್, ಇದು ಸಾವಯವನೇ, ಬಟ್ ಅದು ಕೊಂಡ್ಕೊಳ್ಳೋದಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ. ನ್ಯಾಚುರಲ್ ಫಾರ್ಮಿಂಗು ಎಲ್ಲ ಸಿಗತ್ತೆ, ಗಂಜಲ ಸಿಗತ್ತೆ, ಇದು ಸಿಗತ್ತೆ, ಏನೇನು ಬೇಕಾಗೋದು ಸಗಣಿ ಸಿಗತ್ತೆ, ಇದು ಎಲ್ಲ ಬೆಲ್ಲ ಎಲ್ಲ ಸಿಗತ್ತೆ. ಆದರೆ ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಗೊತ್ತಿಲ್ಲ. ಸೊ ಹಾಗೆ ಆ ಥರ ನಾನು ಮೇಡಮು ಲಿಂಕ್ ಮಾಡ್ತಾ ಇರುವಾಗ ಅವ್ರು ಬಂದು ಹೇಳಿದ್ರು, ಇದೊಂದು ಪ್ರಾಡಕ್ಟ್ ಇದೆ ನೋಡಿ, ಟ್ರೈ ಮಾಡಿ ಸರ್ ಅಂತ ಹೇಳಿದ್ರು. ಸೊ ಎಲ್ಲಿ ಅದು ನೋಡಿ ಏನಾಗುತ್ತೆ, ಕಾಲಚಕ್ರ, ನಮ್ಮ ತಾತ ಏನು ಆಗಬಾರ್ದಿತ್ತು ಅಂದ್ಕೊಂಡ್ರು, ಅದು ನನಗೆ ಮತ್ತೆ ನಾನು ಅಲ್ಲಿಗೆ ಹೋಗೋದಾಯ್ತು. ಜೀನ್ಸಲ್ಲಿ ಇರುತ್ತೆ ಅಂತ ಹೇಳ್ತಾರಲ್ಲ, ಈಗ ನಾನೊಬ್ಬ ರೈತ ಅಂತ ಹೇಳ್ಕೊಳ್ಬೋದು, ವೈದ್ಯ ಅನ್ನೋದಕ್ಕಿಂತ ರೈತ ನಾನು ಬೇಸಿಕ್ಲಿ. ಸೊ ಮೇಡಮ್ ಜೊತೆ ಸೇರಿದ್ಮೇಲೆ ನಾನು ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಆಮ್ ವೆರಿ ಹ್ಯಾಪಿ. ಅಡಿಕೆ ಬೆಳೀತಾ ಇದ್ದೀನಿ, ತೆಂಗು ಇದೆ, ಇದು ಬೇಕಾದಷ್ಟು ಹಣ್ಣಿನ ಗಿಡಗಳು ಹಾಕಿದ್ದೀನಿ ನಾನು. ದುಡ್ಡೇ ಉದ್ದೇಶ ಇರಲಿಲ್ಲ ನನಗೆ, ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ. ಯಾಕಂದರೆ ನಾವೆಲ್ಲ ಬರುವಾಗ ಒಂದು ಋಣ ಅಂತ ತೊಗೊಂಬಂದ್ಬಿಡ್ತೀವಿ. ಏನು ಋಣ ಇರುತ್ತೆ? ತಾಯಿ ಋಣ, ತಂದೆ ಋಣ, ಗುರುಗಳ ಋಣ, ದೇಶದ ಋಣ, ಇಷ್ಟಿರುತ್ತೆ. ಬಾಕಿ 4 ಮಾಡಿಬಿಟ್ಟಿರ್ತೀವಿ, ಕೊನೆಯದೊಂದು ಎಲ್ಲೋ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಈ ಥರ ಮಾಡೋದ್ರಿಂದ 4 ಜನಕ್ಕೆ ನೀವು ಕೊಡೋದ್ರಿಂದ ಅವ್ರಿಗೆ ಒಳ್ಳೇದನ್ನ ಇದು ಮಾಡ್ತಿದ್ವಿ. ಗಿಡಗಳಿಗೆ ನಾವು ಏನು ಕೊಡ್ತೀವಿ ಅದು ವಾಪಸ್ ಕೊಡುತ್ತೆ. ನಾವು ಪಾಯ್ಸನ್ ಕೊಟ್ಟರೆ ಪಾಯ್ಸನ್ ಕೊಡುತ್ತೆ. ಬಟ್ ಎಷ್ಟೇ ಮೋಸ ಮಾಡಿದ್ರು ಅದು ಕೊನೆಗೆ ಆಕ್ಸಿಜನ್ ಅಂತೂ ಕೊಟ್ಟೆ ಕೊಡುತ್ತೆ, ನಮಗೆ ಮೋಸ ಮಾಡೋದು. ಸೊ ಈ ಬಿಸ್ನೆಸ್ ನೀವೆಲ್ಲ ಬಂದಿದ್ದೀರಾ, ತಗೊಳ್ಳಿ, ಚೆನ್ನಾಗಿರುತ್ತೆ. ಮೋಸ ಅಂತೂ ಆಗಲ್ಲ ಇದರಲ್ಲಿ, ಯಾಕಂದರೆ ನೀವು ಒಂದು ಒಳ್ಳೇದು ಮಾಡ್ತಾ ಇದ್ದೀರಾ ಸಮಾಜಕ್ಕೆ. ಸೊ ದುಡ್ಡು ಬರುತ್ತೋ ಬಿಡುತ್ತೋ ಅದು ಯೋಚನೆ ಮಾಡಬೇಡಿ. ಬಂದರೆ ನೀವು ಅದು ಲಾಟ್ರಿ ಬೋನಸ್, ಬಂದಿಲ್ಲ ಅಂದ್ರೂ ದೇಶಕ್ಕೆ ಒಂದು ಒಳ್ಳೇದು ಮಾಡಿದೆ ಅಂತ ಒಂದು ಇದಿರುತ್ತೆ, ನಿಮಗೆ ಹೆಮ್ಮೆ ಇರುತ್ತೆ. ಥ್ಯಾಂಕ್ ಯು. ಇಷ್ಟೇ ಮಾತು.